ಹೆಣ್ಮಗಳು ಒಂದು ಮುದುಕಿ ನೀರ್ ಸೇರ್ತಾ ಇರ್ತಾಳ, ಅಲ್ಲಿ ನೀರ್ ಕೇಳ್ತಾರ. ನೀರಾಗ ಏನ್ ಮಾಡ್ತಾರ ಇಲ್ಲ ಅಂದ್ರೆ ನಾ ಇದು ಹೇಳೋ ಉದ್ದೇಶ ಏನಂದ್ರ ನಾನ್ ಬಾಳ ಕಲ್ತೀನಿ ನಾವು ಗರ್ವಿಂದ ಇರಬಾರ್ದು ಅಂತ, ಅದಕ್ಕಿಂತ ಕಲ್ತವ್ರು ಬಾಳ ಆದ್ರ ಅನ್ನೋದಕ್ಕೆ ಇಲ್ಲೊಂದು ತಾತ್ಪರ್ಯ ಐತಿದೆ. ಹೀಗಾಗಿ ಆ ಕಾಳಿದಾಸ ಆ ಸ್ತ್ರೀಯ ಬಳಿಗೆ ಹೋಗಿ ಒಂದ್ ಸ್ವಲ್ಪ ನೀರು ಕೊಡ್ರಿ ಅಂತ ಕೇಳ್ತಾರ. ಅವಾಗ ಆ ಸ್ತ್ರೀ ಏನ್ ಹೇಳ್ತಾಳ ಅಂತ ಕೇಳಿದ್ರ, ನನಗೆ ನಿನ್ನ ಪರಿಚಯವಿಲ್ಲ ಮಗು, ನೀನು ನಿನ್ನ ಪರಿಚಯ ಹೇಳು, ನಾನು ನೀರು ಕೊಡ್ತೀನಿ ಅಂತ. ಮಗು ನೀನ್ ನಿನ್ ಪರಿಚಯ ಹೇಳು, ನಾನು ನೀರು ಕೊಡ್ತೀನಿ ಅಂತ ಹೇಳ್ತಾಳ. ಅವಾಗ ಏನ್ ಮಾಡ್ತಾಳ ಅಂತ ಕೇಳಿದ್ರ, ಅವ ಕಾಳಿದಾಸ ಅವಾಗ ಏನ್ ಹೇಳ್ತಾನ, ನಾನೊಬ್ಬ ಪ್ರವಾಸಿ ಅಂತ ಹೇಳ್ತಾನ. ಆ ನೀರ್ ಕೊಟ್ಟದ್ ಮುಗಿದೋಗಿತ್ತು. ಮತ್ ಪ್ರಶ್ನೆ ಆಗ್ತಾವ, ಪ್ರವಾಸಿ ಅಂದ್ರೆ ಈ ಜಗತ್ತಿನಲ್ಲಿ ಎರಡೇ ಪ್ರವಾಸಿಗರು ಅಂತ ಹೇಳ್ತಾರೆ. ಎರಡೇ ಪ್ರವಾಸಿಗಳು, ಒಂದು ಸೂರ್ಯ ಒಂದು ಚಂದ್ರ. ಅವರ ಪ್ರವಾಸ ದಿನ ಬರ್ತಾರ ಹೋಗ್ತಾರ, ಅವರಿಬ್ಬರೇ ಪ್ರವಾಸಿಗಳು. ಮತ್ತೆ ಸಿಟ್ಟು ಬಂತು ಕಾಳಿದಾಸ, ಯಾಕಂದ್ರೆ ನಾನು ಕಲ್ತೀನಿ ಬಾಳ ಇತ್ತಲ್ಲ, ನಾನೊಬ್ಬ ಪ್ರವಾಸಿ. ಮತ್ತೆ ಶ್ರೀ ಮತ್ ಪ್ರವಾಸಿಗರು ಇಬ್ಬರೇ, ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ ಅಂತ ಹೇಳಿದಾಗ ನಾನೊಬ್ಬ ಮತ್ತೊಮ್ಮೆ ಸಿಟ್ಟು ಬಂದು ಏನಂತಾರ, ನಾನೊಬ್ಬ ಅತಿಥಿ ಅಂತ ಹೇಳ್ತಾರ. ಮತ್ತೊಮ್ಮೆ ಕೇಳಿದೆ, ನಾನೊಬ್ಬ ಅತಿಥಿ ಅಂತ. ಈ ಲೋಕದಲ್ಲಿ ಇಬ್ಬರೇ ಅತಿಥಿಗಳು, ಒಂದು ಧನ ಒಂದು ಯೌವನ. ಅದು ಬರ್ತೈತಿ ಹೋಗ್ತೈತಿ, ಹುಡ್ತೈತಿ ಸಾಯ್ತೈತಿ, ಇದ್ರಲ್ಲಿ ನೀ ಎಲ್ಲಿ ಬಂದಿ ಅಂತ ಕೇಳ್ತಾರ. ಆಮೇಲೆ ಮುಂದ್ ಮತ್ತೆ ಕಾಳಿದಾಸರ ಮತ್ತೆ ಸಂಕಟ ಆಯ್ತು. ಅವ ಮತ್ತೇನಂತಾರ, ಕೊನೆಗೆ ಏನ್ ಹೇಳ್ತಾರ ಅಂತ ಕೇಳಿದ್ರ ಕಾಳಿದಾಸ, ನಾನೊಬ್ಬ ಸಹನಶೀಲ, ಈಗಲಾದ್ರೂ ನೀರು ಕೊಡಿ ತಾಯಿ ಅಂತ ಕೇಳ್ತಾರ. ಲೋಕದಲ್ಲಿ ಸಹನಶೀಲರು ಇಬ್ಬರೇ, ಒಂದು ಭೂಮಿ ಒಂದು ವೃಕ್ಷ. ಭೂಮಿ ಪುಣ್ಯವಂತರೊಡನೆ ಪಾಪಿಷ್ಠರನ್ನು ಸಹಿಸುತ್ತಾಳೆ, ಹಾಗೆ ಮರವು ಕಲಿಸಿದರು ಸಿಹಿಯಾದ ಹಣ್ಣನ್ನೇ ಕೊಡುತ್ತದೆ. ಅವರಿಬ್ಬರೇ ಏನಂತ ಕೇಳಿದ ಸಹನಶೀಲ ವ್ಯಕ್ತಿಗಳು, ನೀನ್ ಹೆಂಗಾಕಿದಿ ಅಂತ ಕೇಳ್ತಾರೆ. ಆಮೇಲೆ ಇಷ್ಟ ಬಿಡ್ಲಿಲ್ಲ ಅವರು, ಇಲ್ಲ ನೀನು ಹಠಮಾರಿ ಆಗಲು ಹೇಗೆ ಸಾಧ್ಯ. ಮತ್ ಕೊನೆಗೆ ಕೇಳ್ತಾರ, ನೀರ್ ಕೊಡಂತ ಕೇಳ್ತಲ್ಲ. ಹಾಗಾದ್ರೆ ನೀನು ನಾನೊಬ್ಬ ಕನಿಷ್ಠ ಬಂದ, ನಾನೊಬ್ಬ ಹಠಮಾರಿ ಅಂತ ಕೇಳ್ತಾರೆ. ಹಠಮಾರಿ ಅಂದ್ರೆ ಯಾರು? ನಾನೊಬ್ಬ ಹಠಮಾರಿ ಅಂತ ಅಂದಾಗ, ನೀನು ಹಠಮಾರಿ ಆಗಲು ಹೇಗೆ ಸಾಧ್ಯ? ಲೋಕದಲ್ಲಿ ಹಠಮಾರಿಗಳು ಇಬ್ಬರೇ, ಒಂದು ಉಗುರು ಇನ್ನೊಂದು ಕೂದಲು. ಏನ್ ಹಠಮಾರಿ ಏನ್ ಮಾಡಿದ್ರೆ ಅವ್ ಕತ್ತರಿಸಿದ್ರು ಬರವ ಹಠಮಾರಿ. ಹೀಗೆ ಹಾಗೆ ಮತ್ತೇನ್ ಮಾಡ್ತಾರೆ ಅಂತ ಕೇಳಿದ್ರೆ, ಮುಂದೆ ಹೋಗಿ ಅವ್ನಿಗೆ ಸಾಕಾತಿ ಇಷ್ಟೆಲ್ಲ ನಾನು ಗರ್ವ ಮುಗಿಸ್ಬೇಕಾಯ್ತಿ. ಈ ಹೆಣ್ಮಗಳಿಗೆ ನೀರು ಸೇರ್ತಿಲ್ಲ, ಇವನ್ ಗರ್ವವನ್ನ, ಕಾಳಿದಾಸನ ಗರ್ವವನ್ನ ಇದು ಮಾಡ್ಬೇಕಾಗಿರ್ತೈತಿ. ಈ ಕಥೆಗಳನ್ನು ಬಿಂಬಿಸ್ತಾನೆ. ಹಾಗೆ ಒಬ್ಬ ರಾಜ, ಹಾಗಾಗಿ ಕೊನೆಗೆ ಏನಂತ